ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. 2 ಡೇಸ್ ಆಯಿತು ವ್ಲಾಗ್ ಮಾಡಿ. ತುಂಬ ಕೋಲ್ಡ್, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲ್ಲ. ಎಲ್ಲ ಊಟ ಆಯಿತು. ಇವಾಗ ಮಧ್ಯಾಹ್ನ ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ಕೂಲ್ಗೆ ಹೋಗಬೇಕು ಕರ್ಕೊಂಡ್ಬರೋಕ್ಕೆ. ಅದಕ್ಕೆ ಊಟ ಮಾಡಿಬಿಟ್ಟು ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೆ. ನಿಮ್ಮದೆಲ್ಲ ಆಯಿತಾ ಊಟ? ತುಂಬ ಕೋಲ್ಡ್, 2 ದಿವಸ ಆಯಿತು. ಅದಕ್ಕೆ ಏನೂ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಏನೂ ಅಡುಗೆನೂ ಮಾಡಿಲ್ಲ. ನಿನ್ನೆದೇ ಇದೆ ಅನ್ನ ಸಾಂಬಾರು. ಅನ್ನ ಒಂದು ಮಾಡಿದ್ದೀನಿ, ಸಾಂಬಾರು ನಿನ್ನೆದೇ ಇದೆ. ಇವತ್ತು ಸ್ಕೂಲ್ಗೆ ಹೋಗಬೇಕು ಕರ್ಕೊಂಬರೋಕ್ಕೆ. ಅದಕ್ಕೋಸ್ಕರ ನಿಮಗೆಲ್ಲ ಏನು ಇವತ್ತು ಸ್ಪೆಷಲ್ಲು. ನಾಳೆ ಇಂಡಿಪೆಂಡೆನ್ಸ್ ಡೇಗೆ ಬರೋಕ್ಕೆ ಹೇಳಿದ್ದಾರೆ ಸ್ಕೂಲಲ್ಲಿ. ಅದಕ್ಕೆ ಹೋಗಬೇಕು. ಹೇಳ್ತಾ ಇದ್ದಾನೆ ಸೀರೆ ಉಡ್ಬೇಕಂತ. ಏನೇನೋ ಫುಲ್ ಡಿಮಾಂಡೆಲ್ಲ ಇದೆ ಸೀರೆ ಉಡ್ಬೇಕಂತ. ಏನು ಮಾಡೋದು ನೋಡಬೇಕು. ನಿಮಗೆಲ್ಲ ಆಯಿತಾ ಊಟ? ನಾನು ಇವಾಗ ಸಾಂಬಾರು ತೊಗೊಂಬಂದಿದ್ದೆ ಹೋಟೆಲಿಂದ. ಅದನ್ನು ಬಿಸಿ ಮಾಡ್ತಾಯಿದ್ದೆ. ಏನೂ ಮಾಡೋಕ್ಕೆ ಆಗಿಲ್ಲ, ಅಷ್ಟು ಕೋಲ್ಡ್. 2 ದಿವಸದಿಂದ ಒಂದು ವ್ಲಾಗು ಮಾಡಿಲ್ಲ, ಫೋನೇ ಟಚ್ ಮಾಡೋಕ್ಕಾಗಿಲ್ಲ. ಅಷ್ಟು ಶೀತ ಆಗಿದೆ. ಏನು ಬೇಡ, ಸುಮ್ಮನೆ ರೆಸ್ಟ್ ಮಾಡೋಣ ಅನ್ನೋಷ್ಟು ಆಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಅದಕ್ಕೆ ಒಂದು ಮೊಸರಿದೆ, ಸಾಂಬಾರು, ಒಂದು ಅನ್ನ, ಇಷ್ಟ. ಏನು ಮಾಡಿಲ್ಲ. ರಾತ್ರಿಗೆ ಅಡುಗೆ ಮಾಡ್ಕೋಬೇಕು ಅಷ್ಟೇ. ನಾನು ಅವಳು ಇರೋದು, ಹಸ್ಬೆಂಡ್ ಇಲ್ಲ. ಅದಕ್ಕೋಸ್ಕರ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿದ್ದೀನಿ. ಏನು ಕೆಲಸ ಇಲ್ಲ. ಇಷ್ಟೊಂದು ಬಿಸಿ ಆದರೆ ಇವಾಗ ಊಟ ಮಾಡಿಬಿಟ್ಟು ಅವ್ನು ಕರ್ಕೊಂಬರೋಕ್ಕೆ ಹೋಗಬೇಕು. ಇವತ್ತು ಫುಲ್ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಸ್ಕೂಲಲ್ಲೆಲ್ಲ ಡೆಕೋರೇಷನ್ ಎಲ್ಲ ನಾಳೆಗೆ. ಸೊ ನೋಡಿ ಆದರೆ ವೀಡಿಯೋ ಮಾಡ್ಕೊಂಡು ಬರಬೇಕು ಇವಾಗ ಹೋದಾಗ. ಅವಳಿಗಂತೂ ಕಾಯ್ತಾ ಇದ್ದಾಳೆ, ಯಾವಾಗ ಮಾಡೋದು ಯಾವಾಗ ನೋಡೋದು ಅಂತ. ನಾಳೆಗೋಸ್ಕರ ಕಾಯ್ತಾ ಇದ್ದಾಳೆ ಅವಳು. ಅದಕ್ಕೋಸ್ಕರ ಅವಳಿಗೆ ತುಂಬ ಇಷ್ಟ ಡ್ಯಾನ್ಸ್ ಅಂದರೆ, ಓದೋದಂದರೆ ಇಷ್ಟ ಇಲ್ಲ ಅಂತ. ನಾಳೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ. ಸರಿ ಪಾಪ ಅಂತ, ಅವಳು ಇಷ್ಟ ಅಲ್ವಾ. ಮಕ್ಳಿಗೆ ಇನ್ನೇನು ಓದೋದಕ್ಕಿಂತ ಅದೇ ಇಷ್ಟ, ಆಟ ಆಡೋದು, ಡ್ಯಾನ್ಸ್ ಮಾಡೋದು. ಇವಳಿಗೆ ಈ ವರ್ಷ ಚೇಂಜ್ ಮಾಡಿದ್ದು ಸ್ಕೂಲು. ಅದಕ್ಕೆ ಅವಳಿಗೆ 1 ಮಂತ್ ಇಷ್ಟನೇ ಆಗಿರಲಿಲ್ಲ. ಇವಾಗ ಇಷ್ಟಪಟ್ಟು ಹೋಗ್ತಾ ಇದ್ದಾಳೆ. ಮೊದಲು ನಾನು ಹೋಗಲ್ಲ ಅಂತ ಹತ್ಕೊಂಡು ಹೋಗ್ತಾಯಿದ್ವಿ 1 ಮಂತ್ ಆಲ್ಮೋಸ್ಟ್. ನಾವೇನೋ ಇವಳು ಅಡ್ಜಸ್ಟ್ ಆಗೋಲ್ಲ ಅಂದ್ಕೊಂಡ್ವಿ. ಆದರೆ ಇವಾಗ ಆರಾಮಾಗಿ ಹೋಗ್ತಾ ಇದ್ದಾಳೆ, ಏನು ತೊಂದರೆ ಇಲ್ಲ. ಇವಾಗ ಫುಲ್ ಫ್ರೆಂಡ್ಸ್ ಆಗಿದ್ದಾರಂತೆ. ಓಕೆ, ಏನು ತೊಂದರೆ ಇಲ್ಲಮ್ಮ, ಇಷ್ಟ ಆಗುತ್ತೆ ಅಂತ. ಸರಿ ಅಂತ ಹೇಳಿ ಇವಾಗ ಆದರೆ ವೀಡಿಯೋ ಮಾಡ್ಕೊಂಡು ಬರಬೇಕು. ಏನೆಲ್ಲ ಮಾಡಿದ್ದಾರೆ ಅಂತ ಡೆಕೋರೇಷನ್ ಹಾಕ್ತೀನಿ ವೀಡಿಯೋನ. ಇವತ್ತು ಮಳೆ ನಿಂತಿದೆ. ನಿನ್ನೆ ತುಂಬ ಮಳೆ ಬರ್ತಾಯಿತ್ತು. ಸರಿ, ಇವತ್ತು ಹೆಂಗೋ ಸ್ವಲ್ಪ ಬಿಸಿಲು ಬಂದಿದೆ, ಬಟ್ ಮೋಡ ಇದೆ. ಏನಾಗುತ್ತೋ ಗೊತ್ತಿಲ್ಲ. ಸ್ಕೂಲ್ಗೆ ಹೋಗಿ ಅಷ್ಟೊತ್ತಲ್ಲೇ ಮಳೆ ಬರುತ್ತೆ. ಯಾವಾಗಲೂ ಛತ್ರಿ ತೊಗೊಂಡೋಗ್ಬೇಕಾ ಬಿಡಬೇಕಾ ಗೊತ್ತಾಗಲ್ಲ. ಅದೊಂದು ಪ್ರಾಬ್ಲಮ್ಮು. ಇಷ್ಟೊತ್ತು ಕೆಲಸ ಆಯಿತು. ಇವಾಗ ಊಟ ಮಾಡಿ 2:30 ಕರ್ಕೊಂಬರಕ್ಕೆ ಹೋಗಬೇಕು. ಟೈಮ್ ಆಗ್ತಾಯಿದೆ, ಬೇಗ ಊಟ ಮಾಡಬೇಕು. ಅದಕ್ಕೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನಿಮ್ಮದೆಲ್ಲ ಆಯಿತಾ ಊಟ? ಸಾಕಾಗೋದು. ಹೊರಟ್ರೆ ಏನು ಕೆಲಸ ಮಾಡೋಕ್ಕೆ ಮನ್ಸು ಬರೋಲ್ಲ. ಸುಮ್ಮನೆ ಮಲ್ಕೊಂಡಿರೋಣ ಅನ್ಸುತ್ತೆ. ಸಾಕಾಗೋಯ್ತು. ನಿನ್ನೆ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ. ಬರೀ ಕೋಲ್ಡ್ ಒದ್ದಾಡೋದು. ಸಾಕಾಗೋಯ್ತು. ಏನೊಂದು 2 ಅವರ್ ಮಲಗಿದ್ದೀನಿ ಅಷ್ಟೇ. ಇಡೀ ಒದ್ದಾಡಿದಾಗೆ ಬೇರೆ ಹಸ್ಬೆಂಡ್ ಬೇಗ ಹೋಗೋಕ್ಕಿತ್ತು. ಸರಿ ಅಂತ 3 ಗಂಟೆಗೆ ಎದ್ದು ಹೋದ್ರು. ಅದೊಂದು ಕೆಲಸ ಆಯಿತು. ಸೊ ಆಮೇಲೆ ಬಂದು ಮಲ್ಕೊಂಡು 6:30ಗೆ ಎದ್ದು ಅವಳಿಗೆ ದೋಸೆ ಮಾಡಿಕೊಟ್ಟು ಕಳಿಸಿದ್ದೀನಿ. ಇಷ್ಟೇ ಮಾಡಿರೋದು. ಬೆಳಗ್ಗೆಯಿಂದ ಏನೂ ಕೆಲಸನೇ ಮಾಡಿಲ್ಲ. ಕುತ್ಕೊಂಡಿದ್ದೀನಿ. ಎಲ್ಲ ಮನೆ ಕ್ಲೀನ್ ಮಾಡಿ ಕುತ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಟ್ರೇಡಿಂಗ್ ಎಲ್ಲ ಮಾಡೋಕ್ಕೆ, ಸ್ವಲ್ಪ ಟ್ರೇಡಿಂಗ್ ಮಾಡಿಬಿಟ್ಟು ಇವಾಗ ಊಟ ಮಾಡೋಣ ಅಂತ. ಎಲ್ಲೂ ಹೋಗ್ತಾನೇ ಇರಲಿಲ್ಲ ಮಾರ್ಕೆಟ್ ಬೆಳಗ್ಗೆಯಿಂದ. ಸರಿ, ಇವಾಗಿನೋ ನೋಡಬೇಕು. ಇವಾಗ ಅನ್ನ ಸಾಂಬಾರು ಹಾಕ್ಕೊಂಡು ಬಂದಿದ್ದೀನಿ. ಊಟ ಮಾಡಿಬಿಟ್ಟು ಹೋಗ್ಬರ್ತೀನಿ ಸ್ಕೂಲ್ಗೆ. ಟೈಮ್ ಆಗ್ತಾಯಿದೆ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಕಾಫಿ ಆಯಿತಾ? ನಮ್ಮದು ಆಯಿತು. ಇವಾಗ ಮ್ಯಾಗಿ ಮಾಡೋಣ ಅಂತ ಮ್ಯಾಗಿ ಮಾಡ್ತಾ ಇದ್ದೆ. ಇಲ್ಲಿ ಮಾಡಿಟ್ಟಿದ್ದೀನಿ, ತಿನ್ಬೇಕು ಇವಾಗ. ಏನು ಬೇರೆ ಏನು ತಿನ್ನೋಕ್ಕಿಲ್ಲ. ಅದಕ್ಕೆ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಹಸ್ಬೆಂಡ್ ಇಲ್ಲ ಅಂದರೆ ಮ್ಯಾಗಿ ತಿನ್ನೋದು ನಾವು. ಅವ್ರು ಇದ್ದಾಗ ಬಿಡೋಲ್ಲ ತಿನ್ನೋಕ್ಕೆ. ಅದಕ್ಕೋಸ್ಕರ. ನೀವೆಲ್ಲ ಏನು ಮಾಡ್ತಾಯಿದ್ದೀರಾ? ಸ್ಕೂಲಿಂದ ಬಂದಳು. ಸ್ಕೂಲಲ್ಲೇನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ಬಿಸಿಲಿತ್ತು. ಸರಿ ಅಂತ ಸುಮ್ಮನೆ ಬಂದೆ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಎಲ್ಲ ಸಬ್ಸ್ಕ್ರೈಬರ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಮಾಡಿದ್ದೀನಿ.
ನೋಡಿ.